ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಪಿಕಾಕ್ ಡಿಸೈನ್ ಅನ್ನೋದು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ನ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಅಲ್ಲಿ ಹಾಕಿದಾಗ ಸ್ವಲ್ಪ ಅದು ಹೆವಿ ವರ್ಕ್ ಇತ್ತು, ಬಟ್ ಇದು ತುಂಬ ಸಿಂಪಲ್ ಆಗಿ ಬೇಗನೆ ನೀವು ಹಾಕೋಬೋದು. ಹೊಸಬ್ರಾಗಿದ್ದರೂ ಕೂಡ ಆರಾಮಾಗಿ ಈಸಿಯಾಗಿ ಟ್ರೈ ಮಾಡ್ಕೊಳ್ಳಿ. ಇಲ್ಲಿ ತೊಗೊಂಡಿರುವಂಥ ಬೀಡ್ಸ್ ಬಂದು ನೋಡಿ, ಇದು ಪಿಕಾಕ್ ಆ್ಯಂಟಿಕ್ ಪೀಸ್ ತೊಗೊಂಡಿದ್ದೀನಿ, ಹಾಗೆ ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಯಾಕೆ ಈ ಡಿಸೈನ್ ಹಾಕ್ತಾ ಇದ್ದೀನಿ ಅಂದರೆ ಸ್ಯಾರಿ ಕಂಪ್ಲೀಟಾಗಿ ಪಿಕಾಕ್ ಇದೆ, ಬಾರ್ಡರಲ್ಲೆಲ್ಲ, ಹಾಗೆ ಸೀರೆ ಪಲ್ಲುಗೆಲ್ಲ ಪಿಕಾಟ್ ಇರೋದ್ರಿಂದ. ಸೊ ಕಸ್ಟಮರ್ ಬಂದು ಪಿಕೋ ಡಿಸೈನು ಸಿಂಪಲಾಗಿ ಅಲ್ಲಲ್ಲೇ ಹಾಕಿ ಕೊಡಿ ಅಂತ ಕೇಳಿದ್ದಾರೆ. ಹೆವಿ ಆದರೆ ಕಾಸ್ಟ್ಲಿ ಆಗುತ್ತೆ. ಸೊ ಸೀರೆ ಕೂಡ ಅಂಥ ಹೆವಿ ಇಲ್ಲ, ಲೈಟ್ ವೆಯ್ಟ್ ಆಗಿದೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ದೂರದಲ್ಲಿ ಪಿಕೋಸ್ನ ವರ್ಕ್ ಮಾಡಿಬಿಟ್ಟು ಕುಚ್ಚು ಕೂಡ ಬೇಕು ಅಂತ ಕೇಳಿದ್ದಾರೆ ಇದಕ್ಕೆ. ಹಂಗಾಗಿ ಆ ರೀತಿ ಫಸ್ಟು ಪ್ಯಾಚಸ್ಗಳನ್ನ ರೆಡಿ ಮಾಡಿಕೊಂಡು ಇದಕ್ಕೆ ಕ್ರೋಶೆ ಡಿಸೈನ್ನ ಹಾಕಿಬಿಟ್ಟು ಔಟ್ರನ್ನ ಅಟ್ಯಾಚ್ ಮಾಡಿ ಕುಚ್ಚು ಕಟ್ಟಿ ಕಂಪ್ಲೀಟ್ ಲುಕ್ಕು ಸೀರೆಗೆ ಹಾಕಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಈ ಒಂದು ಪಿಕೋ ಡಿಸೈನ್ನ ನೀವು ಹಾಕ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಸ್ಯಾರಿಲಿ 2 ಕಲರ್ ದಾರ ಇದೆ. ಇಲ್ಲಿ 2 ಕಲರು ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಹೇಳಿದ್ನಲ್ಲ, ರಿಂಗ್ ಬೀಡ್ಸು ಮತ್ತು ಆ್ಯಂಟಿಕ್ ಪೀಸ್ ತೊಗೊಂಡಿದ್ದೀನಿ. ಅಂಟಿಸೋದಕ್ಕೆ ಸ್ವಲ್ಪ ಗಮ್ಮು ರೆಗಲ್ ಆಗಿ ತೊಗೊಳ್ಳೋಂಥದ್ದು. ನೀಡಲ್ ನಂಬರ್ ಬಂದು 9. ಸೊ ಫಸ್ಟು ನಾನಿಲ್ಲಿ ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ತುಂಬಾ ಟ್ರೆಂಡಿಂಗ್ನಲ್ಲಿರುವಂಥ ಕಲರ್ ಇದೆ ಇದು. ನೀವೇನಾದರೂ ಆ ಕಲರ್ ರಸ್ಟ್ ಆರೆಂಜ್, ಹಾಗೆ ಕಾಫಿ ಬ್ರೌನಲ್ಲಿತ್ತು, ಬಟ್ ಇಲ್ಲಿ ರಸ್ಟ್ ಆರೆಂಜ್, ಇದು ಬೇಬಿ ಪಿಂಕ್ ಅಂದರೆ ರಾಣಿ ಪಿಂಕಲ್ಲಿ ಇದೆ ಕಲರ್ ಕಾಂಬಿನೇಷನ್ ಬಂದು. ಸೊ ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ 2 ಸತಿ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈ ರೀತಿ ಬ್ಯಾಕ್ ಸೈಡಲ್ಲಿ ಟರ್ನ್ ಇಟ್ಕೋಬೇಕು. ಫಸ್ಟ್ ನೋಡಿ, ಈ ರೀತಿ ಲಾಕನ್ನು ಹಾಕಿ ಥ್ರೆಡನ್ನು ಈ ರೀತಿ ಇಟ್ಕೊತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಊರ್ಯಾಕ ಈ ಥರ ಇದೆ ಅಂತ, ಗಲೀಜಿದೆ ಅಂತ ಅಂದ್ಕೊಬೇಡಿ. ಯಾಕಂದರೆ ನಾವು ಪೂಜೆ ಸಾಮಾನ ಪ್ರತಿನಿತ್ಯ ತೊಳಿಬೇಕಾಗುತ್ತೆ. ಆವಾಗ ನಾನು ತಾಮ್ರ ಸಾಮಾನು ಅಲ್ವಾ, ಸೊ ಪೀತಾಂಬ್ರ ಹಾಕಿ ತೊಳಿತೀನಿ. ಆ ಒಂದು ಬ್ಲ್ಯಾಕ್ನೆಸ್ ಅನ್ನೋದು ಈ ಕಡೆ ಊರ ಕಡೆ ಎಲ್ಲ ಹೋಗಿರುತ್ತೆ. ಎಷ್ಟು ವಾಶ್ ಮಾಡಿದ್ರೂ ಕೆಲವೊಂದು ಸತಿ ಹೋಗಲ್ಲ. ಯಾಕೆ ಅಂತಂದರೆ ನಾನು ಜರಿ ಥ್ರೆಡ್ಡಿಂದ ಈ ರೀತಿ ಕುಚ್ಚು ಕಟ್ಟೋದ್ರಿಂದ ಸ್ವಲ್ಪ ಸ್ಕಿನ್ ಕೂಡ ನನಗೆ ಇಲ್ಲಿ ಕ್ರ್ಯಾಕ್ ಆಗಿರುತ್ತೆ. ಆ ಕ್ರ್ಯಾಕಲ್ಲೆಲ್ಲ ಈ ಥರ ಕಲೆಗಳು ಉಳ್ಕೊಂಡ್ಬಿಡುತ್ತೆ. ತುಂಬ ವಾಶ್ ಮಾಡ್ಕೊತೀನಿ. ಇದು ಹೋಗುತ್ತೆ ಅಂತ ಬಟ್ಟೆ ಸತೆ ವಾಶ್ ಮಾಡ್ತೀನಿ ಕೆಲವೊಂದು ಸತೆ, ಆದರೂ ಕೂಡ ಹೋಗಲ್ಲ ನೀಟಾಗಿ. ಹಂಗಾಗಿ ಇದೇ ಥರ ಕಲೆ ಅನ್ನೋದು ಇರುತ್ತೆ. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಮಿಸ್ಟೇಕ್ ಮಾಡ್ಕೊಬೇಡಿ, ಓಕೆನಾ. ಸೊ ಫಸ್ಟು ನೋಡಿ, ರಿಂಗ್ ಬೀಡ್ಸಿಂದ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಟೈಟಾಗಿ ಎಳ್ಕೊಂಡ್ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕ್ಕೊಂಡ್ಬಿಟ್ಟು, ಸೊ ಈಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡ್ಬಿಟ್ಟು ಈಗ 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತು 2ರಿಂದ 1 ಸತಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಡಬಲ್ ಕ್ರೋಶೆ ಕಂಬ. ಸೊ ಕಂಪ್ಲೀಟಾಗಿ ರಿಂಗ್ ಕವರ್ ಆಗೋವರೆಗೆ ನಾನು ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ತಾಯಿದ್ದೀನಿ. ಎಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ ಅಂದರೆ 20 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತೀನಿ. ಆವಾಗ ರಿಂಗು ಕಂಪ್ಲೀಟಾಗಿ ಕವರ್ ಆಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ 20 ಡಬಲ್ ಕ್ರೋಶೆ ಕಂಬಗಳು ಈ ಒಂದು ರಿಂಗ್ ಬೀಡ್ಸಲ್ಲಿ ಹಾಕಬೇಕಾಗತ್ತೆ. ಅದಕ್ಕೆ ಮುಂಚೆ ಫಸ್ಟು 17 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು 17 ಡಬಲ್ ಕ್ರೋಶೆ ಕಂಬಗಳನ್ನ ಫಸ್ಟು ಈ ರಿಂಗಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, 17 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 17 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇನ್ನು 3 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ದಾರನ ಇಲ್ಲಿ ಬೇರೆ ದಾರನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೊ 17 ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ ಸ್ವಲ್ಪ ಲೆಂತಿಯಾಗಿ ದಾರನ ಬಿಟ್ಬಿಟ್ಟು ಬೇರೆ ದಾರನ ನೀವು ಜಾಯಿಂಟ್ ಮಾಡ್ಕೋಬೇಕು. ಸ್ಯಾರಿಲಿ 2 ಕಲರ್ ಇರೋದ್ರಿಂದ ನಾನು 2 ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ 1 ಕಲರಲ್ಲೇ ಹಾಕ್ಕೊಂತೀವಿ. ಸೆಲ್ಫ್ ಕಲರ್ದು ಏನಾದರೂ ಸೀರೆಗಳಿದ್ದರೆ ಟ್ರೈ ಮಾಡೋಂಗಿದ್ರೆ ಒಂದೇ ಕಲರಲ್ಲೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಸೆಕೆಂಡ್ ಟೈಮ್ ಸ್ಯಾರಿಗೆ ವರ್ಕ್ ಏನು ಮಾಡ್ತೀವಲ್ವ, ಅದು ಕೂಡ ನೀವು ಇನ್ನೊಂದು ಕಲರ್ಲಿ ವರ್ಕ್ ಮಾಡ್ಕೋಬೋದು. ಈ ಥರ ನಮಗೆ ಚೇಂಜಸ್ ಮಾಡಿ ಹಾಕೊಳ್ಳೋದಕ್ಕೆ ಸ್ವಲ್ಪ ಹೆವಿ ವರ್ಕ್ ಆಗುತ್ತೆ ಅನ್ನೋರು ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ನಾನು 2 ಕಲರ್ಲೇ ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈಗ ಬೇರೆ ಕಲರ್ ದಾರಾನ ಇದಕ್ಕೆ ಮೊದಲೇ ಅಟ್ಯಾಚ್ ಮಾಡ್ಕೊತೀನಿ. ಈ ಥರ 17 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಈಗ ಸ್ವಲ್ಪ ಲೆಂತ್ ಇರೋವರೆಗೆ ಕಾರ್ಡನ್ನು ಕಟ್ ಮಾಡಿಕೊಂಡು ಈಗ ಬೇರೆ ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 17 ಹಾಕಿದ್ದೀನಲ್ವ, ಇದು ಬಂದು 18. ಸೊ 19, ಇದು ಬಂದು 20. ಸೊ 20 ನೋಡಿ, ನಾನು ಅಷ್ಟು ಲೆಂತಿ ಕಟ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಬಂದಿದೆ. ಆದರೂ ಕೂಡ ಸ್ವಲ್ಪ ಪಿಂಕ್ ಕಲರ್ ದಾರ
ಇದರಲ್ಲಿ ಬಂತು, ಪರವಾಗಿಲ್ಲ, ಇದು ಕವರ್ ಆಗುತ್ತೆ, ಇನ್ನೇನು ಅಂತ ಏನು ಕಾಣಿಸೋದಿಲ್ಲ ನಿಮಗೆ. ಇನ್ನು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ 20 ಡಬಲ್ ಕ್ರೋಶೆ ಕಂಬ ಆಗಿದೆ. 20 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ ಏನು ನಾವು 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದ್ದೀವಲ್ವ, ಅದರ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿ ಅಂಟಿಸ್ಕೊಂಡ್ಬಿಟ್ರೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಎಲ್ಲನೂ ಒಟ್ಟಿಗೆ ಮಾಡ್ಕೊಂಬಿಡಿ, ಸುಮ್ಮನೆ ಗಮ್ ಹಾಕಿದಾಗ ನಿಮಗೆ ವರ್ಕ್ ಮಾಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಈಗ 20 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀವಲ್ವ, ಈಗ ನೋಡಿ ಡಬಲ್ ಕ್ರೋಶೆ ಕಂಬದ ಮೇಲೆ ಚೈನ್ಸ್ ಕಾಣ್ತಾ ಇರುತ್ತೆ. ಫಸ್ಟ್ನೇ ಚೈನ್ ಅಂದರೆ ಡಬಲ್ ಕ್ರೋಶೆ ಚೈನ್ ಏನಿದೆಯಲ್ಲ, ಮೇಲೆ ಹೋಲ್ ಏನಿದೆ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಈಗ ಸಿಂಗಲ್ ಆಗಿ ಇದ್ದರೆ ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಎಷ್ಟು ಸರಿ ಈ ಥರ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ 5 ಟೈಮ್ ಮಾಡ್ಕೊತೀನಿ. ಅಂದರೆ 5 ಡಬಲ್ ಕ್ರೋಶೆ ಮೇಲೆ ಚೈನ್ ಏನಿರುತ್ತೆ ಅಲ್ಲಿ ಈ ರೀತಿ ದಾರನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡಬೇಕು ಅಷ್ಟೇ. ಜಸ್ಟ್ ಈ ರೀತಿ ಚೈನ್ ಥರ ಲಾಕ್ ಮಾಡ್ಕೊಂಡು ಹೋಗಿ ಒಂದು 5 ಟೈಮ್ ಮಾಡ್ಕೊಳ್ಳಿ ಸಾಕು. 5 ಸತಿ ಡಬಲ್ ಕ್ರೋಶೆ ಮೇಲೆ ಚೈನ್ ಏನಿದೆ 5 ಸತಿ ಥರ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊತೀನಿ. 2 ಸತಿ ದಾರ ಸುತ್ಕೊಂಡು ಇಲ್ಲಿ ಫಸ್ಟ್ನೇ ಕಂಬ ಇದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಇದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂದರೆ ಒಂದೇ ಡಬಲ್ ಕ್ರೋಶೆದಲ್ಲಿ 2 ಕಂಬ ಹಾಕೋದು ಬೇಡ. ಇಲ್ಲಿ ಜಸ್ಟ್ ಒಂದೊಂದು ಡಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಏನಿದೆಯಲ್ಲ ಒಂದೊಂದು ಡಬಲ್ ಕ್ರೋಶೆ ಕಂಬ ಚೈನ್ದಲ್ಲೂ ಒಂದೊಂದೇ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಹಾಗೆ ಒಂದು ಪಿಕೋ ವರ್ಕನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಮೇಲೆ ಪಿಕೋ ವರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಅಗಲವಾಗಿ ಗ್ಯಾಪ್ ಆಗುತ್ತೆ. ಹಂಗಾಗಿ ಕೆಳಗಡೆ ಇರುವಂಥ ಒಂದೊಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು ಟ್ರಿಬಲ್ ಕ್ರೋಶೆ ಕಂಬ, ಆ ಕಂಬಕ್ಕೆ ಮತ್ತೆ 3 ಚೈನ್ ಮತ್ತು ಲಾಕ್. ಸೊ ಈ ರೀತಿ ಪಿಕೋ ವರ್ಕನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ 5 ಟೈಮ್ ಲಾಕ್ ಮಾಡಿದ್ದೀವಲ್ವ, ಈ ಕಡೆ ಕೂಡ ಇಲ್ಲಿ 5 ಟೈಮ್ ಡಬಲ್ ಕ್ರೋಶೆನ ಬಿಡಬೇಕಾಗತ್ತೆ. ಅಂದರೆ 5 ಡಬಲ್ ಕ್ರೋಶೆನ ಬಿಡಬೇಕು. ಈ ಕಡೆ 5 ಟೈಮ್, ಈ ಕಡೆ 5 ಟೈಮ್, ಟೋಟಲ್ ಆಗಿ 10 ಡಬಲ್ ಕ್ರೋಶೆ ಕಂಬಗಳಿರುತ್ತೆ. ಆ 10 ಡಬಲ್ ಕ್ರೋಶೆ ಕಂಬದಲ್ಲಿ 10 ಟೈಮ್ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಪಿಕೋ ವರ್ಕನ್ನು ಮಾಡ್ಕೋಬೇಕು. ಸೊ ಇದು ಬಂದು ಲಾಸ್ಟ್ನೇ ಪಿಕಾಕ್ ಇದೆ. ಸೊ ಲಾಸ್ಟ್ನೇದು ಕಂಬಕ್ಕೆ ಮತ್ತೆ ಈ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡೋಕ್ಕೆ ಮುಂಚೆ ನೋಡಿ ಈಗ ಮತ್ತೆ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕಿಬಿಟ್ಟು ಇದನ್ನು ಈ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅಲ್ಲೇ ಈ 3 ಚೈನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಸಿಂಗಲ್ ಆಗಿ ಲಾಕ್ ಮಾಡಿದಾಗ ಮತ್ತೀಗ ನೋಡಿ 5 ಡಬಲ್ ಕ್ರೋಶೆನ ನಾನು ಬಿಟ್ಟಿದ್ದೀನಿ. ಈಗ ಮತ್ತೆ ಸೇಮ್ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬ ಚೈನ್ ಓಲಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ನೀಟಾಗಿ ಬರುತ್ತೆ. ಇಲ್ಲ ಇದಕ್ಕಿಂತ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕಂಬ ಹಾಕಿದರೆ ಮಿಸ್ಟೇಕ್ ಆಗುತ್ತೆ. ಇಲ್ಲ ಆಗಲ್ಲ, ಸ್ವಲ್ಪ ಏನಪ್ಪ ಅಂದರೆ ಪಿಕೋ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊತೀನಿ ಅನ್ನೋಂಗಿದ್ರೆ ಡಿಸೈನು ಸುಕ್ಕು ಬರುತ್ತೆ. ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಳಿ, ಕಡಿಮೆ ಹಾಕಿದರೆ ಮತ್ತು ಈ ರೀತಿ ಡಿಸೈನು ಫೋಲ್ಡ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಆಗೋಲ್ಲ. ಸೊ ಎಕ್ಸ್ಟ್ರಾ ನಿಮಗೆ ಅಗಲವಾಗಿ ಬೇಕು ಅಂತಂದರೆ ಇಲ್ಲಿ 20 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀವಿ. 25 24 ಇಲ್ಲಾಂದರೆ 30 ಅಂದರೆ ನಿಮಗೆ ಎಷ್ಟು ಆಚೆ ಅಗಲ ಬೇಕೋ ನೋಡ್ಕೊಂಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬೋದು. ಸೊ ಲಾಸ್ಟಲ್ಲಿ ಇಲ್ಲಿ ಎಂಡ್ ಬಂದಿದ್ದೀನಿ. ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ಥರ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡ್ಬಿಟ್ರೆ ಈ ಡಿಸೈನ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಈಗ ಇದನ್ನು ಗಮ್ ಹಾಕಿ ಅಂಟಿಸೋಕೆ ಮುಂಚೆ ಫಸ್ಟ್ ಡಿಸೈನಲ್ಲಿ ತೋರಿಸಿದ್ದೀನಲ್ವ ಅದೇ ಮೆಥಡಲ್ಲಿ ಇಲ್ಲಿ ಕೂಡ ಫಾಲೋ ಮಾಡ್ಕೊತಾ ಇದ್ದೀನಿ. ಸೊ ಇದು ಪಿಕೋ ಓಲ್ ಇದೆ. ಸೊ ಅದರೊಳಗಡೆ ಥ್ರೆಡನ್ನು ಪೋಣಿಸ್ಕೊಂಡ್ಬಿಟ್ಟೋಣ ಸ್ವಲ್ಪ ಗಮ್ ಹಾಕಿ. ಸೊ ಇದರಲ್ಲಿ ಗಮ್ ಹಾಕಿಬಿಟ್ಟು ಇದೇ ರೀತಿ ಥ್ರೆಡ್ಡಿಗೆ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡ್ಮೇಲೆ ನೋಡಿ ಇದು ಉಲ್ಟಾ ಕಡೆ ಬರುತ್ತೆ, ಇದು ಸೀದಾ ಕಡೆ ಬರುತ್ತೆ. ಇದನ್ನು ಈಗ ಗಮ್ ಹಾಕೊಳ್ಳೋಣ ಸ್ವಲ್ಪ. ಸೊ ನಾನು ಬಂದು ಇದೇ ಗಮ್ಮನ್ನು ಬಳಸ್ತಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಗಮ್ ಹಾಕೋಣ, ಸ್ವಲ್ಪ ಜಾಸ್ತಿನೇ ತೊಗೊಂಡೆ ನಾನು. ಸೊ ಈ ರೀತಿ ಹಾಕಿಬಿಟ್ಟು ಈ ಬೀಡ್ಸ್ ಏನಿದೆಯಲ್ಲ ಇದನ್ನು ಇಲ್ಲಿಗೆ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥ್ರೆಡ್ ಏನಿದೆಯಲ್ಲ ಇಲ್ಲಿ ಕೂಡ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ಥ್ರೆಡನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ಅಂತಲ್ಲ, ಸೀರೆಗೆ ಹಾಕಬೇಕಾದ್ರೂ ಕೂಡ ಒಂದು ಸ್ವಲ್ಪ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಕಾಟನ್ ಥ್ರೆಡ್ಡಿಂದ, ಹಾಗೆ ಬಿಡೋಂಗಿಲ್ಲ ಕಸ್ಟಮರ್ ಸೀರೆಗಳೆಲ್ಲ. ಸೊ ಒಂದು ಹೊಲಿಗೆಯನ್ನು ಹಾಕ್ಕೊಟ್ಬಿಟ್ರೆ ನಮಗೆ
ಟೆನ್ಷನ್ ಇರೋದಿಲ್ಲ, ಬಿಚ್ಚೋಯ್ತು ಅಂತ ಪ್ರಾಬ್ಲಮ್ ಬರೋದಿಲ್ಲ. ಹೇಗೂ ಹಂಗೆ ಸೇಫಾಗಿ ಡಿಸೈನ್ ಎಷ್ಟೇ ದಿನ ಇದ್ದರೂ ಕೂಡ ಸೇಫಾಗಿ ಇರುತ್ತೆ. ಸೊ ಗಮ್ ಹಾಕಿದ ಮೇಲೆ ಒಂದು ಹೊಲಿಗೆ ಹಾಕೋದನ್ನು ಮಾತ್ರ ಮರೆಯೋಂಗಿಲ್ಲ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ರೆಡಿ ಮಾಡ್ಕೋಬೇಕು. ಸೊ ಈ ರೀತಿಯೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಡ್ರೈ ಆಗೋಕ್ಕೆ ನಾವು ಇದನ್ನು ಪಕ್ಕಕ್ಕೆ ಎತ್ತಿಡಬೇಕಾಗತ್ತೆ. ಇಲ್ಲಿ ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸೀರೆಗೆ ಏನಿಲ್ಲ ಅಂದರೆ ಒಂದು 10 ಪೀಸಸ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ, ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಮಾಡ್ಕೊತೀನಿ. ಜಸ್ಟ್ ಅಂಜಾದ ಮೇಲೆ ಒಂದು 10 ಪೀಸಸ್ಗಳನ್ನ ಈ ರೀತಿ ಪಿಕೋಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಪಲ್ಗೂ ಕೂಡ ನಾನು ಕ್ರೋಶಾ ವರ್ಕನ್ನು ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಹಾಕೋದು ಅಂತ ನೋಡೋಣ. ಆ ಡಿಸೈನ್ಗೂ ಕೂಡ ಇವಾಗ ಏನು ದಾರಾನ ತೊಗೊಂಡಿದ್ದೀನೋ ಅದೇ ದಾರಾನ ಇಲ್ಲಿ ತೊಗೊಂಡಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ ದಾರಾನ ಮಾಡ್ಕೊಂಡಿದ್ದೀನಿ. ಪಲ್ಲು ಬಂದು ರಾಣಿ ಪಿಂಕ್ ಇರೋದ್ರಿಂದ ಇಲ್ಲಿ ಮತ್ತೆ ನಾನು ರಸ್ಟ್ ಆರೆಂಜ್ ಕಲರ್ ದಾರಿಂದನೇ ಫಸ್ಟು ಬೇಸ್ ಲೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗ್ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು ನಾರ್ಮಲಾಗಿ ತೋರಿಸಿರುವಂಥ ಡಿಸೈನೇ. ಇದು ಆಲ್ರೆಡಿ ತುಂಬ ಸತಿ ತೋರಿಸಿದ್ದೀನಿ. ಬಟ್ ಕೆಲವರು ಹೊಸೊಬ್ಬರು ನೋಡಿದ್ರೆ ಆ ಬೇಸ್ ಲೈನ್ ಹಾಕಿ ತೋರಿಸಿ ಅಂತ ಕೇಳ್ತಿರ್ತಾರೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ 2 ಸತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಅದ್ರ ಪಕ್ಕಕ್ಕೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಇಲ್ಲೇನು ಡಬಲ್ ಕ್ರೋಶೆ ಮತ್ತು 2 ಚೈನ್ ಗ್ಯಾಪ್ ಏನಿದೆಯಲ್ಲ ಇದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಕಂಪ್ಲೀಟಾಗಿ ನಾವು ಪಿಕೋಟ್ ವರ್ಕ್ ಮಾಡ್ಕೊಂಡಿರೋದ್ರಿಂದ ಈ ಲೈನ್ ಕೂಡ ಪಿಕೋ ವರ್ಕ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ 2 ಸತಿ ಡಬಲ್ ಕ್ರೋಶೆ ಕಂಬದಲ್ಲಿ 2 ಪಿಕೋಟ್ನ ಹಾಕಿದ್ದೀನಿ. ಮತ್ತು ಸೇಮ್ ಇನ್ನೊಂದು 3 ಚೈನ್ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾರೆ. ಒಂದು ಫ್ಲವರ್ ಥರ ಬರುತ್ತೆ. ಗಂಡ ಬೇರುಂಡ ಡಿಸೈನ್ ಹಾಕಿದಾಗ ಒಬ್ಬರು ಕಾಮೆಂಟ್ ಹಾಕಿದ್ರು, ಮೇಡಮ್ ನೀವು ತೋರಿಸಿರುವಂಥ ಫಸ್ಟ್ ಲೈನ್ ಏನಿದೆಯಲ್ಲ ಅದು ಚೆನ್ನಾಗಿದೆ, ಅದ್ರದ್ದು ವಿಡಿಯೋ ಮಾಡಿ ಅಂತ ಹೇಳಿದರು. ಅದ್ರದ್ದು ವಿಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ಸೀರೆ ಅದೇ ಡಿಸೈನು ಸೇಮ್ ಸಿಗುತ್ತೆ. ಸೊ ನಿಮಗೆ ಹುಡ್ಕೋದಕ್ಕೆ ಕಷ್ಟ ಆಗಿ ಸಿಕ್ಕಿಲ್ಲ ಅಂತ ಹಂಗಿದ್ರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸೊ ಅಲ್ಲಿ ಹಾಕಿರುವಂಥ ಲೈನು ವರ್ಕ್ ಏನಿದೆಯಲ್ಲ, ಇಲ್ಲಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನೋ ಅದೇ ಒಂದು ವರ್ಕನ್ನು ಅಲ್ಲಿ ನಾನು ತೋರಿಸಿದ್ದೀನಿ ಮೇಡಮ್. ಇಲ್ಲಿ ನೋಡಿ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಮತ್ತೆ ಈಗ ಲಾಕ್, ಮತ್ತೆ 3 ಚೈನ್, ಮತ್ತು ಈ ಡಬಲ್ ಕ್ರೋಶದಲ್ಲಿ ಲಾಕ್, ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್ನ ಮಾಡ್ಕೋಬೇಕು. ಮತ್ತೆ 1 ಚೈನ್ನ ಮಾಡಿಕೊಂಡು ಮತ್ತೆ ಇಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಮತ್ತೆ ಪಕ್ಕಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಮಣಿ ಯಾರಾದರೂ ಇಷ್ಟಪಡೋರಾಗಿದ್ದರೆ ಇಲ್ಲಿ 1 ಚೈನ್ ಏನು ಲಾಕ್ ಮಾಡ್ತೀವಲ್ವ ಆ ಒಂದು ಗ್ಯಾಪಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮಣಿ ಸ್ವಲ್ಪ ಲುಕ್ ಗ್ರ್ಯಾಂಡಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಅದೇ ಒಂದು ಆ್ಯಂಟಿಕ್ ಪೀಸ್ ಒಂದೇ ಸಾಕು ಅಂತ ಹೇಳಿಬಿಟ್ಟು ಇಲ್ಲಿ ಯಾವುದೇ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿಲ್ಲ, ಕಂಪ್ಲೀಟಾಗಿ ಥ್ರೆಡ್ ವರ್ಕನ್ನು ಮಾಡ್ತಾಯಿದ್ದೀನಿ. ಸೊ ಈ ಥರ 3 ಪಿಕಾಕ್ ಹಾಕಿದ ಮೇಲೆ ನೋಡಿ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಆದಷ್ಟು ಕರೆಕ್ಟಾಗಿ ಪಾಯಿಂಟ್ ನೋಡಿಕೊಂಡೆ ಲಾಕ್ ಮಾಡ್ಕೊಳ್ಳಿ. ಎಳೆಯುತ್ತಾ ಬೇಡ, ಯಾಕಂದರೆ ಪಿಕೋ ವರ್ಕ್ ಮಾಡಿದ್ದೀವಲ್ವ, ಎಳೆಯುತ್ತಾ ಹೋದ್ರಂಗಲ್ಲ ಅದು ನಮಗೆ ಇನ್ನೂ ಸ್ವಲ್ಪ ದೂರದಲ್ಲಿ ರೀಚ್ ಆಗುತ್ತೆ. ಆ ಥರ ಎಳ್ಕೊಂಡು ಹಾಕಿದಾಗ ಮತ್ತೆ ಸ್ಯಾರಿ ಸುತ್ತ ಬರುವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಪಾಯಿಂಟು ಹಾಗೆ ಮೆಜರ್ಮೆಂಟ್ನ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತೆ ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ಇದು ಸ್ಟಾರ್ಟಿಂಗಲ್ಲೇ ಒಂದು ಪಿಕೋ ಹಾಕಿ ಕುಚ್ಚು ಹಾಕೋದ್ರಿಂದ ನಾನು 3 ಪೆಟಲ್ಸ್ಗಳ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಹಾಕುವಂಥ ಪಿಕೋಕ್ಕೆ ಗ್ಯಾಪ್ ಒಂದು ಸ್ವಲ್ಪ ಜಾಸ್ತಿ ವರ್ಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಮಾಡ್ಕೊಂಡಿರೋದು ನಾನು ಕೇವಲ 10 ಪೀಸಸ್ಸು. ಜಾಸ್ತಿ ಕಸ್ಟಮರ್ ತುಂಬ ಹತ್ತಿರದಲ್ಲಿ ಇರಲಿ ಅಂತ ಕೇಳಂಗಿದ್ರೆ ಸೊ ನೋಡಿ ರೇಟ್ ನೋಡ್ಕೊಂಡ್ಬಿಟ್ಟು ಅವರು ಸೆಲೆಕ್ಟ್ ಮಾಡ್ಕೊತಾರೆ, ನೀವು ಹಾಕ್ಬೋದು. ಇಲ್ಲ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಹಾಕ್ಕೊಡಿ ಅಂತಂದರೆ ಈ ಥರ ದೂರ ನೀವು ಹಾಕಿ ಕೊಡ್ಬೋದು. ಎಷ್ಟೇ ಪ್ರೈಸ್ ಹೇಳಿದ್ರೂ ಕೂಡ ಮತ್ತೆ ಕಾಮೆಂಟಲ್ಲಿ ಪ್ರೈಸ್ ಅಂತಲೇ ಕಾಮೆಂಟ್ ಮಾಡ್ತೀರಾ. ಹಂಗಾಗಿ ಯಾರಿಗೆಲ್ಲ ಪ್ರೈಸ್ ಕೇಳುವಂಥ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸೊ ಪ್ರೈಸ್ ಅಂತ ಕಾಮೆಂಟ್ ಮಾಡಿ, ನಾನು ಪ್ರೈಸ್ ಕಾಮೆಂಟಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇದೇ ರೀತಿಯಾಗಿ ವರ್ಕನ್ನು ನಾನು ಕಂಪ್ಲೀಟಾಗಿ ಸ್ಯಾರಿಗೆ ಹಾಕ್ತೀನಿ. ಸೊ ಈ ರೀತಿ ಕಂಪ್ಲೀಟಾಗಿ ವರ್ಕ್ನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ 3 ಆಚ್ಗಳನ್ನ ಹಾಕಿದ ಮೇಲೆ ಕುಚ್ಚಿಗೆ ಚೈನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆಚಿಗೆ ಹಾಕೋದಕ್ಕೆ ಗ್ಯಾಪ್ ಬಂದು 3 6 9 10 11 12 ಈ ರೀತಿ ಆಚ್ಗಳನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಕುಚ್ಚು ಕಟ್ಟೋದಕ್ಕೆ
ಚೈನ್ಸ್ ಅನ್ನೋದು ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತು ಸೇಮ್ ಡಬಲ್ ಕ್ರೋಶದಲ್ಲಿ ಕಂಟಿನ್ಯೂ ಆಗಿ 3 ಸತೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಈ ವರ್ಕನ್ನು ಸ್ಯಾರಿ ಫುಲ್ಲಾಗಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಹತ್ತಿರ ದೂರ ಹೇಳಿದ್ನಲ್ಲ, ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ನಿಮ್ಮ ಐಡಿಯಾ ಮೇಲೆ ಜಾಸ್ತಿ ಮಾಡಿಕೊಂಡು ಹತ್ತಿರದಲ್ಲಿ ಹಾಕ್ಕೊಳ್ಳಿ. ನನಗೆ ಈ ಲೈನು ಕ್ರೋಶೆ ಲೈನು ಕರೆಕ್ಟಾಗಿ ಅನಿಸ್ತು, ಹಂಗಾಗಿ ಈ ಲೈನ್ನ ಹಾಕಿದ್ದೀನಿ. ಇದೇ ಬೇಸ್ ಲೈನ್ನ ಹಾಕ್ಕೊಂಡು ಹಾಕಬೇಕಂತ ಏನಿಲ್ಲ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಿ. ಇನ್ನೂ ಸ್ವಲ್ಪ ಡಿಫ್ರೆಂಟ್ ಲುಕ್ ಅನ್ನೋದು ಬರುತ್ತೆ. ಇಲ್ಲಿ ಫಸ್ಟು ಕಂಪ್ಲೀಟಾಗಿ ಈ ಥರ ಸೀರೆಗೆ ಹಾಕಿದಾಗ ಫಸ್ಟ್ ಇಲ್ಲಿ ಕುಚ್ಚು ಕಟ್ಕೋಬೇಕಾಗತ್ತೆ. ನಾರ್ಮಲಾಗಿ ಎಲ್ಲರಿಗೂ ಗೊತ್ತು ಕುಚ್ಚು ಹಾಕೋದು, ಹಂಗಾಗಿ ನಾನು ಅದನ್ನೇನು ತೋರಿಸ್ತಾ ಇಲ್ಲ. ಕುಚ್ಚನ್ನ ಹಾಕಿದ ಮೇಲೇ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಪಿಕೋ ವರ್ಕ್ ಏನಿದೆಯಲ್ಲ, ಇದನ್ನು ಆ ಕುಚ್ಚಿನ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು. ಕುಚ್ಚು ಸ್ವಲ್ಪ ಲೆಂತಿಯಾಗಿ ಬಿಟ್ಟಿರಿ. ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ಸ್ವಲ್ಪ ಲೆಂತ್ ಆಯ್ತಂದರೆ ನೀವು ಕಟ್ ಮಾಡ್ಕೋಬೋದು. ಬಟ್ ಶಾರ್ಟಲ್ಲೇ ಕಟ್ ಮಾಡಿಕೊಂಡು ಪಿಕೋ ಇಟ್ಟಾಗ ಅದು ಮತ್ತೆ ಕವರ್ ಆಗಿಬಿಡುತ್ತೆ, ಕಾಣಿಸೋದಿಲ್ಲ. ಹಂಗಾಗಿ ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನು ಬಿಟ್ಟಿರಿ. ಆಮೇಲೆ ಬೇಕಿದ್ರೆ ನೋಡಿಕೊಂಡ್ರೆ ಇನ್ನು ಸ್ವಲ್ಪ ಕತ್ರಿಯಿಂದ ಟ್ರಿಮ್ ಮಾಡ್ಕೋಬೋದು. ಸೊ ಈ ರೀತಿ ಕುಚ್ಚಿನ ಮೇಲೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಈ ರೀತಿ ಪಿಕೋನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಈ ಒಂದು ಪಾಯಿಂಟಿಗೆ ಈ ಕಡೆ ಹಾಗೆ ಈ ಕಡೆ ಒಂದು ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಅನ್ನೋದು ಮಾಡ್ಕೊಂಡ್ಬಿಟ್ರೆ ಡಿಸೈನ್ ಬಂದು ಸೇಫಾಗಿ ಸೀರೆಗೆ ಕೂಡುತ್ತೆ. ನೆಕ್ಸ್ಟ್ ಇಲ್ಲಿ ಹಾಕಿರುವಂಥ 4 ಚೈನ್ಗೆ ಮತ್ತೆ ಇನ್ನೊಂದು ಪಿಕಾಕ್. ಸೊ ಇಷ್ಟು ದೂರದಲ್ಲಿ ಈ ಡಿಸೈನ್ ಅನ್ನೋದು ಬರುತ್ತೆ. ನೋಡಮ್ಮ, ಇದು ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಈ ರೀತಿ ಟ್ರೈ ಮಾಡಿ. ಇಲ್ಲ ನಮಗೆ ಕುಚ್ಚು ಬೇಕು ಅನ್ನೋಂಗಿದ್ರೆ ಲಾಸ್ಟಿಗೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಆಮೇಲೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಅಟ್ಯಾಚ್ ಮಾಡಿದ್ದೀರಾ ಅಂತ ಮತ್ತೆ ಡೌಟ್ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು 12 ಹಚ್ಚುಗಳ ಹತ್ತದಲ್ಲಿ ಹಾಕಿದ ಮೇಲೆ ಕುಚ್ಚಿಗೆ ಏನು ಚೈನ್ ಮಾಡ್ಕೊಂಡಿದ್ದೀವೋ ಅಲ್ಲಿ ಈ ಲೆಂತಿಗೆ ಗೋಲ್ಡ್ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಇದಕ್ಕೆ ಯಾವ ರೀತಿ ಮೆಜರ್ಮೆಂಟ್ನ ನೋಡ್ಕೋಬೇಕು ಅಂದರೆ, ಫಸ್ಟು ಒಂದು ಪಿಕಾಕ್ ರೆಡಿ ಮಾಡ್ಕೊಂಡಿರೋದನ್ನು ಯಾವ ರೀತಿ ಲೆಂತಲ್ಲಿ ಕುಚ್ಚಿಗೆ ಬೇಕು ಕೂರಿಸ್ಬೇಕು ನೋಡ್ಕೊಳ್ಳಿ. ಸೊ ಇಷ್ಟು ಬೇಕೆಂದರೆ ಇಷ್ಟು, ಇನ್ನು ಸ್ವಲ್ಪ ಲೆಂತಿಯಾಗಿ ಬೇಕೆಂದರೆ ಮೇಲ್ಗಡೆ ಈ ರೀತಿ ಫಸ್ಟ್ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಆಮೇಲೆ ಸೊ ಈ ರೀತಿ ಯು ಶೇಪಲ್ಲಿ ಅಂದರೆ ಈ ರೀತಿ ಅಂದರೆ ಒಂದು ರೀತಿ ಗೋಪುರ ಟೈಪಲ್ಲಿ ಗಮ್ಮನ್ನು ಹಾಕಬೇಕು. ಸೊ ಗಮ್ಮನ್ನು ಹಾಕಿದ ಮೇಲೆ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಪಿಕಾಕ್ ಏನಿದೆಯಲ್ಲ, ಸೊ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಅಟ್ಯಾಚ್ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಒಂದು ಸತೆ ಕಾಟನ್ ಥ್ರೆಡ್ಡಿಂದ ಒಂದು ಹೊಲಿಗೆನ ಹಾಕೊಂಡ್ಬಿಟ್ರೆ ನೀಟಾಗಿ ಸ್ಟ್ರಾಂಗಾಗಿ ಕೂಡುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಫೈನಲ್ ಆಗಿ ಸೀರೆಗೆ ಲುಕ್ ಬಂದು ಈ ಥರ ಬಂದಿದೆ. ಸ್ವಲ್ಪ ಇದಕ್ಕೆ ಹಾಕಿದರೆ ಲುಕ್ ಕಾಣಲ್ಲ ಅಂತ ಹೇಳಿಬಿಟ್ಟು ವೈಟ್ ಕ್ಲಾತ್ ಮೇಲೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಕ್ಲಾರಿಟಿ ಹೇಗೆ ಬಂದಿದೆ ಅಂತ ಡಿಸೈನು. ಸೊ ನಾನು ಮಾಡ್ಕೊಂಡಿರೋದು 10 ಪೀಸ್ ಆದರೂ ಕೂಡ ಇಲ್ಲಿ 2 ಪೀಸಸ್ ಉಳ್ಕೊಂಡಿದೆ. ಯಾಕೆ ಈ ಮೆಜರ್ಮೆಂಟಿಗೆ 2 ಪೀಸಸ್ ಉಳ್ಕೊಳ್ತು ಅಂದರೆ ಸೀರೆ ಲೆಂತ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಇದೆ. ಸೊ ಇದೇ ಡಿಸೈನ್ನ ಇದೇ ಮೆಜರ್ಮೆಂಟಲ್ಲಿ ನೀವು ಪ್ಯೂರ್ ಪಟ್ಟು ಸೀರೆಗಳಿಗೆ ಅಂದರೆ ರೇಷ್ಮೆ ಸೀರೆಗಳಿಗೆ ಹಾಕೋಂಗಿದ್ರೆ ಈ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ 10 ಪೀಸ್ ಅನ್ನೋದು ಹಿಡಿಯುತ್ತೆ. ಬಟ್ ಇದು ಸ್ವಲ್ಪ ಲೆಂತ್ ಕಮ್ಮಿ ಇರೋದ್ರಿಂದ 8 ಪೀಸಸ್ ಅನ್ನೋದು ಹೋಗಿದೆ, ಇನ್ನು 2 ಪೀಸಸ್ ಉಳ್ಕೊಂಡಿದೆ. ಜಸ್ಟ್ ಅಂಜಾಸ್ ಮೇಲೆ ಮಾಡ್ಕೊಂಡಿದ್ದೆ, ಒಂದು 10 ಮಾಡ್ಕೊಳ್ಳೋಣ ನೋಡೋಣ ಆಮೇಲೆ ಬೇಕಿದ್ರೆ ಮಾಡ್ಕೊಂಡ್ರೆ ಆಯಿತು ಅಂತ. ಬಟ್ ನಾನು ಮಾಡ್ಕೊಂಡಿರೋದ್ರಲ್ಲಿ ಇನ್ನು 2 ಪೀಸ್ ಅನ್ನೋದು ಉಳ್ಕೊಂಡಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಹತ್ತಿರ ಬೇಕಂದರೆ ಈ ಆಚನ್ನ ಕಡಿಮೆ ಮಾಡ್ಕೊಳ್ಳಿ. 12 ಹಾಕಿದ್ದೀನಿ, ನೀವು 10 ಹಾಕ್ಕೊಳ್ಳಿ. 10 ವರ್ಕ್ ಮಾಡ್ಕೊಂಡಾಗ 10 ಪಿಕಕ್ ರೆಡಿ ಮಾಡ್ಕೊಂಡಿರೋವು ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಬರುತ್ತಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇವತ್ತು ಸೀರೆಗೆ ಹಾಕಿ ತೋರಿಸಿದ್ದೀನಿ ಈ ಡಿಸೈನ್ನ. ಆ ಒಂದು ರಿಂಗ್ ಬೀಡ್ಸ್ಗೆ ಬಿಗ್ ರಿಂಗ್ ಬೀಡ್ಸ್ಗೆ ತೋರಿಸಿದ್ದೆ. ಇವತ್ತು ಚಿಕ್ಕದಾಗಿರುವಂಥ ರಿಂಗ್ ಬೀಡ್ಸ್ಗೆ ರೆಗ್ಯುಲರಾಗಿ ಸಿಗುವಂಥ ರಿಂಗ್ ಬೀಡ್ಸ್ಗೆ ಹಾಕಿಬಿಟ್ಟು ಸುಲಭ ಮೆಥಡಲ್ಲಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ, ಹಬ್ಬಗಳಿಗೆ ಸೀರೆಯನ್ನು ತೊಗೊತಾ ಇರ್ತೀರಾ, ಆ ಒಂದು ಸೀರೆಗೆ ಈ ಒಂದು ನ್ಯೂ ಡಿಸೈನ್ನ ಅನಿಸುತ್ತೆ ಟ್ರೈ ಮಾಡಿ. ಇವತ್ತು ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಡಿಸೈನ್ನ ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೀರೆ ಮೇಲೆ ಕೂಡ ಒಂದು ಸತಿ ಹಾಕಿಬಿಟ್ಟು ಲುಕ್ ಅನ್ನೋದು ತೋರಿಸ್ತೀನಿ. ಸೊ ಸೀರೆ ಮೇಲೆ ಲುಕ್ ನೋಡ್ಬೋದು. ಇಲ್ಲಿ ಕೂಡ ಮತ್ತೆ ನನಗೆ ಕಾಂಟ್ರಾಸ್ಟ್ ಕಲರ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದು ಲುಕ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಅದು ಕ್ಯಾಮ್ರಾ ಪ್ರಾಬ್ಲಮ್ಮು, ನಮ್ಮ ಪ್ರಾಬ್ಲಮ್ ಅಲ್ಲ, ನಾವು ಕರೆಕ್ಟಾಗಿ ತೊಗೊಂಡು ಹಾಕಿದ್ದೀನಿ. ಸೊ ಇವತ್ತಿನ ಈ ಡಿಸೈನು ಈ ರೀತಿ ಆಗಿದೆ. ನನ್ನ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಈ ಥರ ಪ್ಯಾಚ್ ವರ್ಕ್ ಮಾಡ್ಕೊತೀನಿ ಅನ್ನಂಗಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಸಿಂಗಲ್ ಅಟ್ಯಾಚ್ ಮಾಡೋದ್ರಿಂದ ನೀವು ಎಷ್ಟೇ ಹತ್ರ ಹಾಕಿದರೂ ಕೂಡ ದೂರ ಲುಕ್ ಬರುತ್ತೆ. ಅದೇ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಈ ಒಂದು ಪೀಸಸ್ನ ರೆಡಿ ಮಾಡಿಕೊಂಡು ಈ ರೀತಿ ಒಂದು ಕ್ರೋಶೆ ಲೈನ್ ಹಾಕೋದ್ರಿಂದ ನೀವು ದೂರ ದೂರ ಹಾಕಿದರೂ ಕೂಡ ಪಲ್ಲುಗೆ ಹತ್ತಿರದಲ್ಲಿ ಬಂದಿರೋ ಒಂದು ಲುಕ್ ಅನ್ನೋದು ಬರುತ್ತೆ. ಸೊ ಖಂಡಿತವಾಗ್ಲೂ ಯಾವುದೇ ಒಂದು ಪ್ಯಾಚಸ್ನ ಏನಾದರೂ ರೆಡಿ ಮಾಡ್ಕೊಳ್ಳೋಂಗಿದ್ರೆ ಒಂದು ಬೇಸ್ ಲೈನ್ ಅನ್ನೋದು ಪಲ್ಲುಗೆ ಹಾಕ್ಕೊಳ್ಳಿ. ಪಲ್ಗೂ ಕೂಡ ರಿಚ್ ಇರುತ್ತೆ, ಹಾಗೆ ನಾವು ಹಾಕಿದ್ದಕ್ಕೂ ಕೂಡ
ಇನ್ನೂ ಸ್ವಲ್ಪ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಇದೇ ಥರ ಹಾಕ್ಕೊಳ್ಳಿ ಅಂತ ಹೇಳಲ್ಲ. ನಿಮಗೆ ಯಾವ ಥರ ಇಷ್ಟ ಆಯಿತೋ ಆ ಥರ ಟ್ರೈ ಮಾಡಿ. ಬಟ್ ನನಗೆ ಇವತ್ತು ಹಾಕಿದಾಗ ಅನಿಸಿದ್ದೇನೆಂದರೆ, ಸೊ ಡೈರೆಕ್ಟಾಗಿ ಈ ಥರ ಪ್ಯಾಚ್ ವರ್ಕ್ ಅಲ್ಲೊಂದು ಹಾಕೋದಕ್ಕಿಂತ ಸೊ ಈ ರೀತಿ ಬೇಸ್ ಲೈನ್ ಹಾಕಿ ಒಂದು ಆಮೇಲೆ ಅಟ್ಯಾಚ್ ಮಾಡಿಕೊಂಡ್ರೆ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಹಾಗೆ ನಾವು ಪೀಸಸ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಕಸ್ಟಮರ್ಗೆ ಹಾಕಿ ಕೊಡ್ಬೋದು. ಅವ್ರಿಗೂ ಕೂಡ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ, ನಮಗೂ ಕೂಡ ಫಾಸ್ಟಲ್ಲಿ ವರ್ಕ್ ಅನ್ನೋದು ಮುಗಿದೋಗ್ಬಿಡುತ್ತೆ. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇದೆ ಫ್ರೆಂಡ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.